Good afternoon from Patratu Valley, Ranchi, the capital of Jharkhand. ಜಾರ್ಖಂಡ್ರಲ್ಲಿರುವಂಥ ಒಂದು ಪತ್ರಾತು ವ್ಯಾಲಿ ವ್ಯೂ ಪಾಯಿಂಟ್ ನೋಡ್ಕೊಂಡ್ರೆ ತುಂಬ ಅದ್ಭುತ ಸುಂದರವಾದ ಒಂದು ಪ್ರದೇಶ. ಇಂಡಿಯಾದಲ್ಲಿ ಒಂದು ಬೆಸ್ಟ್ ಒಂದು ಟೂರಿಸ್ಟ್ ಪ್ಲೇಸ್ ಇದೆ ಅಂದ್ಬಿಟ್ಟು ಅದು ಜಾರ್ಖಂಡ್ ಅಂತ ಹೇಳ್ಬೋದು. ಯಾಕಂದರೆ ಜಾರ್ಖಂಡಲ್ಲಿ ನೀವು ನೋಡೋಕ್ಕೆ ಬೆಸ್ಟ್ ತುಂಬ ಪ್ಲೇಸಸ್ ಇದಾವೆ. ಬಂದ್ಬಿಟ್ಟು ಜಾರ್ಖಂಡ್ ಬಂದ್ಬಿಟ್ಟು ಫಾರೆಸ್ಟ್ ಆಫ್ ದಿ ಲ್ಯಾಂಡ್ ಅಂತ ಹೇಳ್ತಾರೆ. ಸೊ ಇಂಡಿಯನ್ ಲ್ಯಾಂಡ್ ಅಂತ ಬಂದ್ಬಿಟ್ಟು ಫಾರೆಸ್ಟ್ ತುಂಬ ಇದೆ ಜಾರ್ಖಂಡಲ್ಲಿ. ಇವಾಗ ಅಂತ ಬಂದ್ಬಿಟ್ಟು ಫಾಲ್ಸು ಲಾಟ್ಸ್ ಆಫ್ ಫಾಲ್ಸ್ ಇದಾವೆ ಇಲ್ಲಿ. ಫಾಲ್ಸ್ ಈಗ ಸಮ್ಮರ್ ಆಗಿದ್ದಕ್ಕೆ ನೀರೆಲ್ಲ ತುಂಬ ಕಡಿಮೆ ಆಗಿದೆ, ಅಷ್ಟೊಂದು ಫಾಲ್ಸ್ನ ವೀಕ್ಷಣೆ ಮಾಡೋಕ್ಕೆ ಆಗ್ತಾಯಿಲ್ಲ. ಇಲ್ಲಿಂದ ತುಂಬ ನಮ್ಗೆ ಅವೈಲೇಬಲ್ ಇಲ್ಲ ಫಾಲ್ಸ್ ಎಲ್ಲ. ಸೊ ನನ್ನ ಡೆಸ್ಟಿನೇಷನಿಂದ ತುಂಬ ದೂರ ಇದ್ದಾವೆ, ಎಲ್ಲ 30-40 ಕಿಲೋಮೀಟರ್ ಥರ. ಸೊ ನಾನು ಅದಕ್ಕೆ ಇವಾಗ ಸ್ಕಿಪ್ ಮಾಡಿದ್ದೀನಿ. ಬಟ್ ಇಲ್ಲಿ ಪತ್ರಾತು ವ್ಯಾಲಿ ಅಂದ್ಬಿಟ್ಟು ಒಂದು ವ್ಯೂ ಪಾಯಿಂಟ್ ಇದೆ, ಬೆಸ್ಟ್ ಹೆಂಗಿದೆ ಗೊತ್ತಾ ವ್ಯೂ ಪಾಯಿಂಟು. ಸೊ ನಾನು ನಿಮ್ಗೆ ವೀಕ್ಷಣೆ ಮಾಡಿಸ್ತೀನಿ. ಫಸ್ಟ್ ಬಂದ್ಬಿಟ್ಟು ನಾವು ಇಲ್ಲಿ ಒಂದು ಲೇಕ್ ಇದೆ, ಲೇಕಲ್ಲಿ ಬೋಟಿಂಗ್ ಮಾಡ್ಕೊಂಬಿಟ್ಟು ಆಮೇಲೆ ನಿಮ್ಗೆ ಒಂದು ವ್ಯೂ ಪಾಯಿಂಟ್ ಆಕ್ಚುಲಿ ಬಂದ್ಬಿಟ್ಟು ನೀವು ಅದು ಎಲ್ಲ ಫುಲ್ ರೀಲ್ಸ್ ಎಲ್ಲ ನೋಡಿರ್ತೀರ ಪತ್ರಾತು ವ್ಯಾಲಿ ಅಂತ. ಬಟ್ ನಿಮಗೆ ಇಲ್ಲೇ ಪ್ಲೇಸ್ ಗೊತ್ತಿಲ್ಲ, ನಿಮ್ಗೆ ತೋರಿಸ್ತೀನಿ ಹೆಂಗಿದೆ ಅಂದ್ಬಿಟ್ಟು. ಸೊ ಬನ್ನಿ ಹೋಗ್ಬಿಟ್ಟು ಫಸ್ಟ್ ಇದಕ್ಕೆ ಬಂದ್ಬಿಟ್ಟು ಟಿಕೆಟ್ ಜಸ್ಟ್ 20 ರೂಪೀಸ್ ಎಂಟ್ರೆನ್ಸ್ ಟಿಕೆಟ್ ಇದೆ. ಒಳಗಡೆ ಬೋಟಿಂಗ್ ಇದೆ, ಬನ್ನಿ ಹೋಗೋಣ. ಹೋಗ್ಬಿಟ್ಟು ಬೋಟಿಂಗ್ ಸೈ ಗೊತ್ತಲ್ಲ ಬೋಟಿಂಗ್ ಹೆಂಗೆ ಅಂತ, ಬನ್ನಿ ಹೋಗೋಣ. ಒಂದು ಪ್ಲೇಸ್ ನೋಡಿಬಿಟ್ಟು ತಾಯಿ ಮಗು ನೋಡಿ ಹೆಂಗಿದ್ದಾರೆ ಅಂದ್ಬಿಟ್ಟು. ಸೊ ಅವರ ಒಂದು ಮಮತೆ ಪ್ರೀತಿಯನ್ನು ಇಲ್ಲಿ ತೋರಿಸ್ತಿದ್ದಾರೆ ಈ ಒಂದು ಪಿಕ್ಚರಲ್ಲಿ. ಸೊ ನಾನು ನಿಮ್ಗೆ ನೋಡಿಸಿ ಆಕ್ಚುಲಿ ಬಂದ್ಬಿಟ್ಟು ಇಲ್ಲಿ ಅಲೋ ಇಲ್ಲ ಒಳಗಡೆಗೆ. ಸೊ ನಮಗೆ ಇವರು ತುಂಬ ಹೆಲ್ಪ್ ಮಾಡಿದ್ರಪ್ಪ. ಓಕೆ, ಇಲ್ಲಿಂದ ಬಂದು ನೋಡ್ತೀನಿ ನೋಡಿ ಹೆಂಗಿದೆ ಅಂದ್ಬಿಟ್ಟು. ಓಕೆ ಬನ್ನಿ ಹೋಗೋಣ, ಮುಂದೆ ಹೋಗೋಣ. ಸ್ನೇಹಿತರೆ ಆಕ್ಚುಲಿ ಬಂದ್ಬಿಟ್ಟು ಇಲ್ಲಿಂದ ಒಳಗಡೆ ವೀಡಿಯೋ ಎಲ್ಲ ಅಂತ ಇಲ್ಲಿ ಪಾಪ ಇವರು ಸೆಕ್ಯೂರಿಟಿ ಇಲ್ಲಿ ತುಂಬ ಹೆಲ್ಪ್ ಮಾಡ್ತಾರೆ ಇವರು ಪಾಪ. ಎಷ್ಟು ಫ್ರೆಂಡ್ಲಿ ನನಗೆ ಅವರು ಹೇಳ್ಬಿಟ್ಟು ಹೋಗಿ ಆಯ್ತು ಹೋಗಿ ಅಂತ ಹೇಳ್ಬಿಟ್ಟು ಪಾಪ. ಇಲ್ಲಿ ಯಾರೋ ಅವ್ರ ಮ್ಯಾನೇಜರ್ ಇದ್ದರು, ಅವ್ರನ್ನ ಸ್ವಲ್ಪ ಮುಂದೆ ಕಳಿಸ್ಬಿಟ್ಟು ನನಗೆ ಇವರು ಇಲ್ಲಿ ತಗೊಳ್ಳೋಕೆ ಪರ್ಮಿಷನ್ ಕೊಟ್ಟು ಹೆಂಗಿದ್ದಾರೆ. ಸೊ ಇವಾಗ ಬನ್ನಿ ಹೋಗೋಣ. ಟಿಕೆಟ್ ಬಂದು 20 ರೂಪೀಸ್ ಟಿಕೆಟ್. ನಾನು ಇವಾಗ ಟಿಕೆಟ್ ತೊಗೊಂಬಂದೆ ಜಸ್ಟು. ಓಕೆ, ನಾವು ಜಸ್ಟ್ ಒಳಗಡೆ ಹೋಗೋಣ, ಅಷ್ಟೇ ಮೂವ್ ಹೋಗೋಣ. ತುಂಬ ಹೋಗ್ತಿದ್ದಾರಲ್ಲ ಮನ್ಸಕ್ಕೆ ಹಂಗೆ ಹೋಗೋಣ. अंदर फोन अलो है ना? ओके, थैंक यू, बाय. थैंक यू सो मच. ಆಕ್ಚುಲಿ ಬಂದ್ಬಿಟ್ಟು ಓಕೆ ನೋಡಿದ್ರಾ ಫಸ್ಟ್ ಎಂಟ್ರಿ ಆದ ತಕ್ಷಣ ಈ ಥರ ಇದೆ. ನನಗೆ ನಿಜ ಜಾರ್ಖಂಡ್ ಇದೆ ತುಂಬ ಇಷ್ಟ ಆಯ್ತು ಗುರು. ಯಾಕಂದರೆ ನನಗೆ ಜಾರ್ಖಂಡ್ ಇಸ್ ಬಟ್ ಫಾರೆಸ್ಟ್ ಲ್ಯಾಂಡ್ ಆಫ್ ಇಂಡಿಯಾ ಅಂತ ಹೇಳ್ತಾರೆ. ಸೊ ತುಂಬ ಚೆನ್ನಾಗಿದೆ, ಫ್ಯಾಂಟಾಸ್ಟಿಕ್ಕು. ಎಲ್ಲ ಫಾರೆಸ್ಟಿಂದ ಕೂಡ್ಕೊಂಡಿದೆ. ಈ ಲ್ಯಾಂಡ್ ಹೆಂಗಿದೆ ಗೊತ್ತಾ, ಧರ್ಮಭೂಮಿ ಥರ ಇದೆ ಗುರು. ನನಗೆ ತುಂಬ ಚೆನ್ನಾಗಿದೆ. ಜಾರ್ಖಂಡ್ ಲೈಫಲ್ಲಿ ನಾನು ಜಾರ್ಖಂಡ್ ನನ್ನ ಪ್ಲ್ಯಾನ್ ಇತ್ತು ಆ್ಯಕ್ಚುಲಿ. ಇವಾಗಿಲ್ಲ, ಒಂದು 5 ಇಯರ್ಸ್ ಬ್ಯಾಕ್ ನನಗೆ ಪ್ಲ್ಯಾನ್ ಇತ್ತು, 5-10 ಇಯರ್ಸ್ ಬ್ಯಾಕು. ನಾನು ಸರ್ಚ್ ಮಾಡ್ತಾಯಿದ್ದೆ ನಾನು ಜಸ್ಟ್ ನಾನು ಜಾರ್ಖಂಡ್ ಬಗ್ಗೆ. ಬಟ್ ಹೋಗ್ಬೇಕಂತ ಪ್ಲ್ಯಾನ್ ಇತ್ತು ನನಗೆ. ಸೊ ಇವಾಗಾದರೆ ಒಂದು ಅಚೀವ್ಮೆಂಟ್ ಇವಾಗ ಆಗಿದೆ ನನಗೆ. ಏನು ಮಾಡ್ತಾಯಿದೆ ಗೊತ್ತಿಲ್ಲ, ಬಟ್ ಜಾರ್ಖಂಡ್ಗಾದ್ರೆ ಬಂದಿದ್ದೀನಿ. ಓಕೆ ನೋಡೋಣ. ಇವಾಗ ಬಂದುಬಿಟ್ಟು ಫಸ್ಟ್ ಬೋಟಿಂಗರು ಈಗ ಗೊತ್ತಾ. ಸೊ ಇಲ್ಲಿ ಗಂಟೆ ಬಂದಿದ್ದೀವಿ, ಬೋಟಿಂಗ್ ಮಾಡಿಲ್ಲ, ಇಷ್ಟ ಆಗಿರಲ್ಲ. ಓಕೆ, ಇಲ್ಲಿ ಚಿಕ್ಕ ಮಗಳೆಲ್ಲ ಆಟ ಆಡ್ಕೋಬೋದು. ಸೊ ತುಂಬ ಚೆನ್ನಾಗಿದೆ ಡೆಸ್ಟಿನೇಷನ್ ಇದರಿಂದ. ನಿಮಗೆ ವ್ಯೂ ಗೊತ್ತಲ್ಲ, ಬಂದು ಕೂಡ ನಮ್ಮ ಲೇಕು ಮುಂದೆನೇ ಬಂದ ತಕ್ಷಣ ಲೇಕ್. ಇಲ್ಲೆಲ್ಲ ಮೇಲೆ ಹೋಗ್ಬೇಕು ಇವಾಗ, ಆ್ಯಕ್ಟಿವಿಟೀಸ್ ಎಲ್ಲ ಮಾಡೋಣ. ಲೇಕ್ 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 ಇವಾಗ ಗೊತ್ತಲ್ಲ ಎಷ್ಟು ಸ್ಪೀಡಾಗಿ ಹೋಗ್ತೀವಿ ಅಂತ ನಾವು. ಒಂದೇ ಸ್ಪೀಡ್ ಜೈ ಅಂತ ಹೋಗ್ತಾ ಇರ್ತೀವಿ ಅಷ್ಟೇ ನಾವು. ಒಂದು ಲೇಕ್ ಹೋಗೋಣ ಬೋಟಿಂಗ್. ಬೋಟಿಂಗ್ ಕಿತ್ತ ಸ್ನೇಹಿತರೆ ಬೋಟಿಂಗ್ ಬಂತಲ್ಲ ಅದಿಲ್ಲ ಬಂದ್ಬಿಟ್ಟು ನಾನು ಶೇರಿಂಗು ಒಂದು ಬೋಟ್ ಬಂದ್ಬಿಟ್ಟು 2,000 ರೂಪಾಯಿ ಗುರು ಬೋಟು. ಸ್ಟಾರ್ಟಿಂಗ್ 750 ಇದೆ. ಸೊ ನನ್ನ ರಿಕ್ವೆಸ್ಟ್ ಇವೆಲ್ಲಪ್ಪ ಮಕ್ಕಳೆಲ್ಲ ಬರ್ತಾಯಿದ್ರು ಅವರೆಲ್ಲ. ಸೊ ನಾನು ಅವ್ರಿಗೆ ಇಲ್ಲಿ ನೋಡಿ ಹೆಂಗಿದೆ ಅಂತ ಅವ್ರ ಜೊತೆ ನಾನು ಬಂದು ಬರ್ತಾಯಿದ್ದೀನಿ. ಸೊ ಶೇರಿಂಗ್ ಇವಾಗ ಹೋಗ್ಬಿಟ್ಟು ಸ್ಪೀಡ್ ಬೋಟ್ ನಾವು ಹೆಂಗೆ ಹೋಗೋದು ಗೊತ್ತಾ ಸ್ಪೀಡ್ ಬೋಟು. ನೋಡೋಣ ನಮ್ಮ ಬೋಟ್ ಹೆಂಗಿದೆ ಅಂತ. ಸೊ ಇಂಡಿಯನ್ ಬೋಟ್ ಎತ್ತಾ ಇದ್ದೀನಿ ಇವಾಗ, ಸ್ಮಾಲ್ ಮಿನಿ ಬೋಟ್. कौन सा वाला? ये वाला हमको आ रहा है, रुको बोलेगा यार. हाँ 100 हाँ मालूम नहीं हमको, अभी फर्स्ट टाइम जा रहा है. वो बोला कि तो जाके आएगा स्पीड बोट बोल के बोल रहा है. किधर जाके हमको मालूम नहीं. हाँ ऑलरेडी पैसे दे दिए उसको. हाँ पैसे ले लिए वो. क्या कितना दूर उसको मालूम है. मैं कितना दूर जाएगा? ಐಲ್ಯಾಂಡ್ ಕಡೆ ತಕ್ಕ. ಹಾಂ ಓಕೆ ನೋಡಿ ಇವಾಗ ಬಂದಿತ್ತು ಸ್ಟಾರ್ಟ್ ಆಗಿ. ಹಾಂ ಸ್ಟಾರ್ಟ್ ಆಯ್ತಾ ನೋಡಿ. ಸ್ಪೀಡ್ ಬೋಟ್ ನೋಡಿ ಎಲ್ಲ ಚಿಕ್ಕ ಪುಟಾಣಿ ಮಕ್ಕಳೆಲ್ಲ ನಾನು ಜೊತೆ ಬರ್ತಾರೆ ಸೇರಿಂಗಲ್ಲ. ನೋಡಿ ಮುಂದೆ ಬೋಟಿಂಗ್ ಅಂತ ನೋಡಿ ಮುಂದೆ ಹೆಂಗಿದೆ ಅಂತ ಬೋಟ್ ಹೊಸದು ಮುಂದೆ ತರ್ತೀನಿ ನೋಡಿ ಹೆಂಗಿದೆ ಅಂತ.
ವಾವ್ ಇದೇ ಡ್ರೈವರ್ ಅಂತ ಗೊತ್ತಿಲ್ಲ ನೋಡಿ, ನಮ್ಮ ಡ್ರೈವರ್ ನೋಡಿದ್ರ ಚಿಕ್ಕ ಹುಡುಗ ಡ್ರೈವರ್ ನೋಡಿ ಹೆಂಗೆ ಮಾಡ್ತಾನೆ ಅಂದ್ಬಿಟ್ಟು ಡ್ರೈವರ್, ಚಿಕ್ಕ ಹುಡುಗ ಡ್ರೈವರು. ಹಾಯ್ ಡ್ರೈವರ್ ಮುಂದೆ ಹಿಡ್ಕೊಂಡು ಹೋಗ್ತೀವಿ ಗಾಡಿ. ಹಾಯ್ ನೋಡಿ ಇವ್ ಡ್ರೈವರಲ್ಲಿ ಈ ಹುಡುಗ ಡ್ರೈವಿಂಗ್ ಮಾಡ್ತಾರೆ ನೋಡಿ, ಎಲ್ಲಿ ಮಾಡೋಣ ಡ್ರೈವಿಂಗ್ ಗೊತ್ತಾ, ಇವಾಗ ಡ್ರೈವರು ಇದು ಅಷ್ಟೇ ನನಗೆ ಹೆಂಗೆ. ಹಾಯ್ ಐಲ್ಯಾಂಡ್ ಐಲ್ಯಾಂಡ್ ಬಂದ್ಬಿಟ್ಟು ಐಲ್ಯಾಂಡ್ ಬೋಟಿಂಗ್ ನನಗೆ ನಮ್ಮ ಬೋಟು ಚಿಕ್ಕ ಬೋಟ್ ಸ್ಮಾಲ್ ಬೋಟ್ ಲ್ಯಾಂಡ್ ಮಾಡ್ತಾರೆ ಇವಾಗ. ಚಿಕ್ಕ ಐಲ್ಯಾಂಡು ಲವ್ ಪಾತ್ರತಾ ಅಯ್ಯೋ ಏನಾಗಿದೆ ವಾವ್ ತುಂಬ ಚೆನ್ನಾಗಿದೆ ಬರ್ತೀವಿ ಬೋಟ್ ನೋಡಿಲ್ಲ. ತುಂಬ ಚೆನ್ನಾಗಿದೆ, ಎಷ್ಟು ಸ್ಪೀಡ್ ಗೊತ್ತಾ ತಿಳ್ಕೊಂಡು. ದಿ ಲ್ಯಾಂಡ್ ಆಫ್ ಜಾರ್ಖಂಡ್ ಇಲ್ಲಿಂದ ನೋಡಿ, ಹಿಂಗಿದೆ ವ್ಯೂಸ್ ನೋಡಿ. ಇಲ್ಲಿಂದ ಫೆಂಟಾಸ್ಟಿಕ್ ರಿವ್ಯೂ ಮಾತ್ರ ಬಂತು. ಅಲ್ಲೇ ನಮ್ಮ ಡೆಸ್ಟಿನೇಷನ್ ರೀಚ್ ಆಯ್ತು ಅಂತ ಇದ್ರೆ ಫೈರ್ ಇಲ್ಲ, ಅದರ ಸ್ಪೀಡ್ ಬೋಟಿಗೆ ಕಂಪ್ಲೀಟ್ ಆಯಿತು. ನೋಡಿದ್ರೆ ಹಿಂಗಿದೆ ಸ್ಪೀಡ್ ಬೋಟು, ವಾ ತುಂಬ ಫೆಂಟಾಸ್ಟಿಕ್, ತುಂಬ ಚೆನ್ನಾಗಿದೆ. ನಾನು ಫಸ್ಟ್ ಟೈಮ್ ಈ ಥರ ಸ್ಪೀಡ್ ಬೋಟ್ ಹತ್ತಿರ ಹತ್ತಿ ಬಂದ್ಬಿಟ್ಟು ಬನ್ನಿ ಮೇಲೆ ಹೋಗೋಣ ನಾವು. ಏನ ಇಲ್ಲಿಬಿಟ್ಟು ನಾವು ಫಸ್ಟ್ ಟೈಮ್ ಗುರು ಈ ಥರ ಸ್ಪೀಡ್ ಬೋಟು ಎಕ್ಸ್ಪೀರಿಯನ್ಸ್ ಮಾತ್ರ ತುಂಬ ಅಲ್ಟಿಮೇಟ್ ಆಗಿತ್ತು ಎಕ್ಸ್ಪೀರಿಯನ್ಸು, ಫೆಂಟಾಸ್ಟಿಕ್ ಇದಾಗಿತ್ತು ಗುರು. ಬಂದ್ಬಿಟ್ಟು ನಾವು ಜಾಕೆಟ್ ಇಲ್ಲಿ ಹಾಕ್ಬಿಟ್ಟು ನಾವು ಮುಂದೆ ಹೋಗೋಣ. ಏರಿ ಜಾಕೆಟ್ ತೆಗೆದ್ಬಿಡ್ತೀನಿ ಗುರು, ಆಗತ್ತಾ ಇಲ್ಲ ಗುರು. ಓಕೆ ಇದು ತಗೊಂಬಿಟ್ಟು ನಾವು ಇಲ್ಲಿ ಆಗ್ಬಿಡೋಣ. ಓಕೆ ನೋಡಿದ್ರೆ ನಾವು ಹೋಗಿದ್ದು ಬೋಟು ಇದೇ ಒಂದು ಬೋಟ್, ಸ್ಪೀಡ್ ಬೋಟ್. ಹಾಯ್ ಹೋಗಿದ್ದಲ್ಲ ಇವ್ರು ಬಂದ್ಬಿಟ್ಟು ನಮ್ಮ ಬೋಟ್ ಬಂದು ಕಾಂಪಿಟೇಷನ್ ಮಾಡ್ತಾಯಿದ್ರು. ಅಸಲಿ ಬಂದ್ಬಿಟ್ಟು ನಾನು ನೋಡಿ ನಮ್ಮ ಬೋಟ್ ನೋಡಿ ಇಲ್ಲಿದೆ ನೋಡಿ, ಈ ಬೋಟಲ್ಲಿ ನಾನು ಹೋಗಿದ್ದು. ಸೊ ಈ ಬೋಟಲ್ಲಿ ಹೋಗಿದ್ದು ಇವ್ರು ಬಂದ್ಬಿಟ್ಟು ನಮ್ಮ ಬೋಟಿಗೆ ಬಂದು ನಾನು ಕಮ್ಮಿ ಮಾಡ್ತೀನಿ ಅಂತ ಹೇಳ್ತಾರೆ. ಹಾಯ್ ಓಕೆ ಈಗ ಇವ್ರೇನು ಗೊತ್ತಾ, ನನ್ನ ಬೋಟಿಗೆ ₹100 ಕಮ್ಮಿ ಕೊಡ್ತೀನಿ ಅಂತ. ಸೊ ಆ್ಯಕ್ಚುಲಿ ಇವ್ರು ಬಟ್ ₹1,000 ಹೇಳ್ತಾರೆ, ₹1,500 ಹೇಳ್ತಾರೆ ಇವ್ರ ಬೋಟಿಗೆ. ಈ ಬೋಟ್ ಬಂದುಬಿಟ್ಟು ನೋಡಿ ನಮ್ಗೆ ಎಷ್ಟು ಒಂದು ₹750 ಕರ್ಕೊಂಡ್ರೆ ಇವರು $1,000 ಮೇಲೆ ಹೇಳ್ತಿದ್ದಾರೆ. ಅದಕ್ಕೆ ನಮ್ಮ ಬೋಟ್ ಇದೆ ಬೆಸ್ಟ್ ನೋಡಿ ಹಿಂಗಿದೆ ಅಂದ್ಬಿಟ್ಟು. ಓಕೆ ನಾವು ಹೋಗೋಣ, ಇಲ್ಲಿಂದ ಫೋಟೋ ತಗೊಂಡ್ಬಿಟ್ಟು ನಾವು ಮುಂದೆ ಹೋಗ್ತಾರೆ. ನಾನು ಊಟ ಮಾಡಿದೆ, ನಾನು ರೆಡಿ ಮಾಡಿದ್ದೆ, ನಾನು ಪ್ರಿಪೇರ್ ಮಾಡಿಬಿಟ್ಟು ನಾನು ಇವತ್ತು ಊಟ ಮಾಡಿದೆ ಗೊತ್ತಾರೆ, ನಾನು ಗೊತ್ತಾ, ಯಾಕಂದರೆ ಡೈಲಿ ಹೋಟೆಲಲ್ಲಿ ತಿನ್ನೋದು ಬೇಡ ಅಂದ್ಬಿಟ್ಟು ಚೆನ್ನಾಗಿಲ್ಲ ಅಂದ್ಬಿಟ್ಟು ನೋಡಿ ಹೆಂಗೆ ಮಾಡಿದ್ದೀನಿ ಅಂದ್ಬಿಟ್ಟು. ಸೊ ನಾನೇ ಮಾರ್ನಿಂಗ್ ತಿಂದ್ಬಿಟ್ಟು ಇವಾಗ ಬಾಕ್ಸ್ ಹಾಕೊಂಡು ಬಂದುಬಿಟ್ಟೆ ನಾನು ಎಕ್ಸ್ಪ್ಲೋರ್ ಮಾಡೋಕ್ಕೆ. ಸೊ ತುಂಬ ಚೆನ್ನಾಗಿದೆ ಗುರು ಊಟ. ನಾನು ಆ್ಯಕ್ಚುಲಿ ನಾನು ನಿಮಗೆ ಮಾರ್ನಿಂಗು ವ್ಲಾಗ್ ಮಾಡೋಣ ಅಂದ್ಕೊಂಡೆ, ಎಲ್ಲ ಫುಲ್ಲು ಒಂದು ಬಟ್ ಆಮೇಲೆ ಮಾಡ್ತೀನಿ ನಾನು. ಸೊ ಮಾರ್ಕೆಟ್ಗೆ ಹೋಗ್ಬಿಟ್ಟು ನಾನು ಎಲ್ಲ ವೆಜಿಟೇಬಲ್ ತೊಗೊಂಬಂದ್ಬಿಟ್ಟು ಸೊ ನಾನು ಪ್ರಿಪೇರ್ ಮಾಡಿದೆ. ಸೊ ರೈಸ್ ನಿಮ್ಗೆ ರೈಸ್ ತೋರಿಸಿ ನೋಡಿ ಹಿಂಗಿದೆ ಅಂದ್ಬಿಟ್ಟು ನೋಡಿದ್ರಾ. ಸೊ ನಾನು ಎಲ್ಲ ವೆಜಿಟೇಬಲ್ ತೊಗೊಂಬಂದು ಹಾಕಿ, ಸೊ ಇದು ಕೊತ್ತಂಬರಿ ಸಹ ನಾನು ತೊಗೊಂಬಂದು ಲೆಮನ್ ಹಾಕಿ, ಸೊ ತುಂಬ ಚೆನ್ನಾಗಿದೆ ನೋಡಿ ಅಂದ್ಬಿಟ್ಟು ಬಂದ್ಬಿಟ್ಟು ಪೂಹೋ ಅಂತ ನಾನೇ ರೆಡಿ ಮಾಡಿದ್ದು ಮಾರ್ನಿಂಗು. ನೋಡೋಣ ಹೆಂಗಿದೆ ಅಂತ. ತುಂಬ ಚೆನ್ನಾಗಿದೆ ಒಂದು ಫೆಂಟಾಸ್ಟಿಕ್. ನಾನೇ ಓನ್ ಪ್ರಿಪೇರ್ ಮಾಡಿ ತೊಗೊಂಬಂದಿದ್ದೆ ಬಾಸ್ಗೆ ಹಾಕೊಂಡು. ಅದಕ್ಕೆ ಯಾಕಂದರೆ ನಾನು ಆರ್ಟಿಸ್ತಾ ಇದ್ದೀನಲ್ಲ, ತುಂಬ ಚೆನ್ನಾಗಿದೆ. ನಾನು ನಿಮಗೆ ನಾಳೆ ಮಾಡ್ತೀನಿ, ನಾನು ನಾಳೆ ಊಟ ರೆಡಿ ಮಾಡ್ತೀನಿ, ಅವಾಗ ನಿಮ್ಗೆ ಒಂದು ಬ್ಲಾಗ್ ಮಾಡ್ತೀನಿ, ಅವಾಗ ನೋಡಿ ಹಿಂಗಿದೆ ಅಂತ ಊಟ ಮಾಡೋದು ನಾನು. ಸ್ನೇಹಿತರೆ ಬೋಟಿಂಗ್ ಎಕ್ಸ್ಪೀರಿಯನ್ಸ್ ಅಂತೂ ಫೆಂಟಾಸ್ಟಿಕ್ ಅಲ್ಟಿಮೇಟ್ ಆಗಿತ್ತಲ್ಲ. ಅಲ್ಲೊಂದು ಐಲ್ಯಾಂಡ್ ಕಾಣಿಸ್ತದೆ ನೋಡಿ ಅಲ್ಲಿ ಮುಂದೆ, ಅಲ್ಲಿ ಲಾಸ್ಟ್ ಅಲ್ಲಿ ನೋಡಿ ಆ ಪಕ್ಕದಲ್ಲಿ ಐಲ್ಯಾಂಡ್. ಇವಾಗ ನಾವು ಅಲ್ಲಿ ಐಲ್ಯಾಂಡ್ಗೆ ಹೋಗಿದ್ವಲ್ಲ. ಸೊ ಸ್ಪೀಡ್ ಬೋಟ್ ಒಯ್ ಅಂತ ಎಷ್ಟು ಚೆನ್ನಾಗಿ ಹೋಗೋದು ಗುರು, ಫೆಂಟಾಸ್ಟಿಕ್. ಅದೇನು ಗೊತ್ತಾ, ಇಲ್ಲಿ ಬಂದ್ಬಿಟ್ಟು ₹750, ₹2,000, ₹2,500, ₹5,000 ಬೋಟ್ ಎಲ್ಲ ತುಂಬ ಕಾಸ್ಟ್ಲಿ. ಏನಂದ್ರೆ ಶೇರಿಂಗ್ ಏನೋ ಮಾತ್ರ ಕಮ್ಮಿ. ನಾನು ನೋಡ್ತಾ ಇದ್ದೀನಿ, ನಾನು ಒಬ್ಬನೇ ಹೋಗಿದ್ದೆ ಆ್ಯಕ್ಚುಲಿ, ಯಾರು ಶೇರಿಂಗ್ ಏನಿರಲಿಲ್ಲ.
ಮತ್ತು ಚಿಕ್ಕ ಮಕ್ಕಳೆಲ್ಲ ಬರ್ತಾಯಿತ್ತು ಸರ್ ಎಷ್ಟು ಅಂದ್ಬಿಟ್ಟು ಅವರು ಎಲ್ಲ 100 ರುಪೀಸ್ ಅಂತೆ. ಸೊ 100 ರುಪೀಸ್ಗೆ ನಾವು ಒಂದು 8 ಮೆಂಬರ್ಸ್ ಹೋಗಿದ್ವಿ. ಸೊ 800 ರುಪೀಸ್ ಬೋಟು ಅವನು ಸ್ವಲ್ಪ ಕಮ್ಮಿ ಮಾಡಿಕೊಂಡು ಸೊ ಇದು ಮಾಡ್ಕೊಂಡು ಕೊಟ್ಟ. ತುಂಬ ಜಾಲಿ ಗುರು, ತುಂಬ ಚೆನ್ನಾಗಿತ್ತು ಬೋಟ್ ಮಾತ್ರ. ಸೊ ಇದೆಲ್ಲ ನೋಡಿ ಮೇಲೆಲ್ಲ ಹೋಗ್ಬೋದು. ಸೊ ನನಗೆ ಇವಾಗ ಅಷ್ಟೊಂದು ಟೈಮ್ ಇಲ್ಲ. ಓಕೆ, ಬೋಟು ಸ್ಪೀಡ್ ಬೋಟೆಲ್ಲ ಆಯ್ತಲ್ಲ. ನಾವು ಬಂದ್ಬಿಟ್ಟು ಇಲ್ಲಿ ಪತ್ರಾತುವಿಲ್ಲಿ ನನಗೆ ನಿಮಗೊಂದು ವ್ಯೂ ಪಾಯಿಂಟ್ ತೋರಿಸಿ ಅಂತ ಹೇಳ್ದಲ್ಲ. ಸೊ ನಡೀರಿ ಇವಾಗ ವ್ಯೂ ಪಾಯಿಂಟ್ಗೆ ಹೋಗೋಣ. ಸೊ ನೋಡಿ ಇಲ್ಲಿಂದ ಸೊ ನಿಮಗೆ ಒಂದು ಸತಿ ಬ್ಯಾಕ್ ಕ್ಯಾಮ್ರಲ್ಲಿ ತೋರಿಸಿ ನೋಡಿ ವ್ಯೂಸ್ ಹೆಂಗಿದೆ ಅಂದ್ಬಿಟ್ಟು. ನೋಡಿ ಬೋಟ್ ಬರ್ತಾಯಿದೆ ನೋಡಿ ಅಲ್ಲಿ ಅದೇ ನಾವು ಇವಾಗ ಹೋಗಿ ಬೋಟ್ ನೋಡಿ ಜಸ್ಟ್ ಮಿಸ್ಗಿರು ಬೋಟ್ ನೋಡಿ ಬೀಳ್ತಾ ಇದೆ ನೋಡಿ. ಬೋಟ್ ಅದು ನೋಡಿದ್ರೆ ನೋಡಿ ಬ್ರೇಕ್ ಆಗ್ತಾವನು ಇವಾಗ. ತುಂಬ ಫ್ಯಾಂಟಾಸ್ಟಿಕ್ ಆಗಿದ್ದವರು ಪ್ಲೇಸ್ ಹೆಂಗಿದೆ ನೋಡಿ. ಅಲ್ಲಿ ಐಲ್ಯಾಂಡ್ ನಾನು ಹೇಳ್ದಲ್ಲ ನಿಮ್ಗೆ ಐಲ್ಯಾಂಡ್ ಇಲ್ಲಿ ಅಲ್ಲೇ ಐಲ್ಯಾಂಡ್ ತೋರಿಸಿ ನಿಮಗೆ ನೋಡಿ. ನಾವು ಹೋಗಿದ್ದಿಲ್ಲ ಇವಾಗ ಈ ಐಲ್ಯಾಂಡ್ಗೆ. ಈ ಐಲ್ಯಾಂಡ್ ನಾವು ಇವಾಗ ಹೋಗಿದ್ದು. ಇಲ್ಲಿಂದ ಪ್ಲೇಸ್ ನೋಡ್ಕೊಂಡು ನೋಡೋಕೆ ಮತ್ತು ನಿಮಗೆ ಫ್ಯಾಂಟಾಸ್ಟಿಕ್ ಪ್ಲೇಸ್. ಸ್ನೇಹಿತರೆ ನೋಡಿದ್ರಲ್ಲ ನಾವು ಫಸ್ಟಲ್ಲಿ ಬಂದಿದ್ದು ಯಾವ ಬಂದ್ಬಿಟ್ಟು ಫಾರ್ಮರ್ಸು ಅವ್ರ ಮಕ್ಕಳು ನೋಡಿ. ಬಂದ್ಬಿಟ್ಟು ಫಾರ್ಮರು ಏನು ಗೊತ್ತಲ್ಲ. ಇದು ಎಲ್ಲ ಫುಲ್ಲು ನೇಗಿಲ ಉಲಿಯುವ ಯೋಗಿ ನೆಲದಲ್ಲಿ ಸಾಂಗ್ ಗೊತ್ತ ನೋಡಿರಲ್ಲ. ಒಟ್ಟು ಯೋಗಿಲ್ಲ ರೈತ ಅವರ ಇವರು ಮತ್ತು ಅವ್ರ ವೈಫು ಮಕ್ಕಳು ನೋಡಿ ಯಾವಾಗ ಬಂದ್ಬಿಟ್ಟು ಹೆಂಗಿದ್ದಾರೆ ಅಂತ ಒಂದು ಸಿಂಪಲ್ಲಾಗಿ ಒಂದು ಫ್ಯಾಮ್ಲಿನ ಒಂದು ವರ್ಕ್ನ ಹಿಂಗೆ ಮಾಡಿದ್ದಾರೆ ನೋಡಿ. ಮತ್ತು ಆವಾಗಿನ ಕಾಲದಲ್ಲಿ ರೈತರು ಹೆಂಗಿತ್ತು ಈ ಥರ ಒಂದು ಜನ ಅಂತ. ಸೊ ಆ್ಯಕ್ಚುಲಿ ಬಂದ್ಬಿಟ್ಟು ನಿಮಗೆ ಈ ಏರಿಯಾ ಎಲ್ಲ ಫುಲ್ ಫಾರ್ಮಿಂಗ್, ತುಂಬ ಫಾರ್ಮಿಂಗ್ ಮಾಡ್ತಾರೆ. ದಿ ಲ್ಯಾಂಡ್ ಆಫ್ ಫಾರೆಸ್ಟ್ ಇನ್ ಇಂಡಿಯಾ ಜಾರ್ಖಂಡ್ಗೆ. ಯಾಕಂದರೆ ಫಾಲ್ಸು ಜಾರ್ಖಂಡಲ್ಲಿ ತುಂಬ ಫಾಲ್ಸ್ ಇದೆ ಗುರು. ಫಾಲ್ಸು ಹೆಂಗಿದೆ ಒಂದು ಫಾರೆಸ್ಟ್, ತುಂಬ ಫಾರೆಸ್ಟ್ ಜಾರ್ಖಂಡಲ್ಲಿ ತುಂಬ ಫ್ಯಾಂಟಾಸ್ಟಿಕ್ ಇದೆ ಜಾರ್ಖಂಡ್ ಮಾತ್ರ. ಓಕೆ, ಸೂಪರ್ ವ್ಯೂ ಪಾಯಿಂಟ್ ಚೆನ್ನಾಗಿದೆ. ಓಕೆ, ನಾವಿವಾಗ ಬಂದ್ಬಿಟ್ಟು ಹೋಗೋಣ. ಇಲ್ಲಲ್ಲ ಬೇಟಮ್ಮ ಮಾ ಬೇಟ ಅಂದರೆ ಅಲ್ಲ ಮೇಡಮ್ ಬಾಯ್. ಥ್ಯಾಂಕ್ ಯು. ಯಾಕಂದರೆ ಪಾಪ ಫಸ್ಟ್ ಇವರ ನನಗೆ ಹೆಲ್ಪ್ ಮಾಡಿದ್ದು ಪಾಪ. ಯಾಕಂದರೆ ಇಲ್ಲೆಲ್ಲ ಹೋಗಿಲ್ಲ ಅಂದ್ಬಿಟ್ಟು ಬಾ ಅನ್ನಿ ತೋರಿಸಿ ಎಲ್ಲ ಇದು ಮಾಡಿದ್ದು ಪಾಪ ಅವರೇ. ತುಂಬ ಫ್ರೆಂಡ್ಲಿ. ಅಲ್ಲಿ ಹೋಗಿ ಫೋಟೋ ತಗೊಳ್ಳಿ, ಇಲ್ಲಿ ಫೋಟೋ ತಗೊಳ್ಳಿ ಅಂದ್ಬಿಟ್ಟು ಹೇಳ್ತಾಯಿದ್ರು. ಟಿಕೆಟು ತಗೊಂಡು ಹೋಗೋಕ್ಕೆ ತುಂಬ ಫ್ರೆಂಡ್ಲಿ ಪೀಪಲ್ಲು, ಹೆಲ್ಪ್ ಮಾಡಿದ್ರು ಶಾಪಿಂಗ್. ಓಕೆ, ನಾವಿವಾಗ ಬಂದ್ಬಿಟ್ಟು ವ್ಯೂ ಪಾಯಿಂಟ್ಗಳು, ಮೇಯ್ನ್ ವ್ಯೂ ಪಾಯಿಂಟ್ ಇದೆ ಗೊತ್ತಾ. ಇವಾಗ ಅಲ್ಲಿಗೆ ಹೋಗೋ ವ್ಯೂ ಪಾಯಿಂಟ್ಗೆ ಇಲ್ಲ ಹೋಗಿ ಯಾವ ಥರ ನೋಡಿ ಬರೀ ಯಾವ ಥರ ಡಿಸೈನ್ ಬಿಟ್ಟು ಇವತ್ತು. ಆ್ಯಕ್ಚುಲಿ ಇವತ್ತು ಹೆಂಗೆ ಗೊತ್ತಾ, ಮಾರ್ನಿಂಗ್ ಎದ್ದೇ ನಾನು ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ, ಅದು ಡಿಲೇಟ್ ಆಗಿಬಿಟ್ಟಿತ್ತು. ತುಂಬ ಕಷ್ಟ ಆಯಿತು ನನಗೆ ಇವತ್ತು ಮಾರ್ನಿಂಗು ಲೇಟಾಗಿ ಹೋಯ್ತು ಅಂದ್ಕೊಂಡೆ. ಈ ಪ್ಲೇಸ್ ನೋಡೋಕ್ಕೆ ನಾನು ಟೈಮ್ ಆಗುತ್ತೆ ಅಂದ್ಕೊಂಡೆ, ಬಟ್ ಪರವಾಗಿಲ್ಲ ಒಳ್ಳೆ ಟೈಮಲ್ಲಿ ಬಂದಿದ್ದೀನಿ, ಕರೆಕ್ಟ್ ಟೈಮಲ್ಲಿ ಆಗಿದೆ. ವ್ಯೂ ಪಾಯಿಂಟು ಕರೆಕ್ಟ್ ಟೈಮಲ್ಲಿ ಹೋಗ್ತಾಯಿದ್ದೀನಿ. ನೋಡಿಬಿಟ್ಟು ನಾನು ಇಲ್ಲಿಂದ ಮುಂದೆ ಹೋಗ್ತಾ ಇರೋಣ. ಓಕೆ, ಸೊ ಇಲ್ಲಿಂದ ವ್ಯೂ ನೋಡಿ ಹೆಂಗಿದೆ ಅಂದ್ಬಿಟ್ಟು ಪತ್ರಾತುವಿಲ್ಲಿ. ಸೊ ಈ ರೋಡು ತುಂಬ ಅಮೇಜಿಂಗ್. ನಾನು ನಿಮ್ಗೆ ಆಮೇಲೆ ಮೇಲೆ ವ್ಯೂ ಪಾಯಿಂಟ್ ತೋರಿಸಿ ನೋಡ್ತೀನಿ ನನಗೆ. ಸೊ ಹೆಂಗಿದೆ ಗೊತ್ತಾ ರೋಡ್ ನೋಡಿ ಇಲ್ಲಿಂದ ಕೆಳಗಡೆ. ಅಮೇಜಿಂಗ್ ರೋಡ್ ಇದು. ಪತ್ರಾತುವಿಲ್ಲಿ ಬೆಸ್ಟ್ ಟೂರಿಸ್ಟ್ ಡೆಸ್ಟಿನೇಷನ್ ಇನ್ ಇಂಡಿಯಾ. ನೋಡಿ ಹೆಂಗಿದೆ, ಇಟ್ಕೋಬೇಕು ಆಗತ್ತ. ಹೆಂಗಿದೆ ಗೊತ್ತಾ, ಅಯ್ಯೋ ಮಲ್ಟಿ ಟ್ಯಾಲೆಂಟೆಡ್ ಪೀಪಲ್ ಮಾತ್ರ ಇಲ್ಲೂ ಗಾಡಿ ಓಡಿಸೋಕ್ಕೆ ಸಾಧ್ಯ. ನೋಡಿ ಇಲ್ಲಿಂದ ರೋಡ್ ಹೆಂಗಿದೆ ಅಂತ. ಇಲ್ಲಿಂದ ರೋಡ್ ಹೆಂಗಿದೆ ಇವರು ರೋಡ್ ಎಕ್ಸ್ಪ್ರೆಸ್ ಅಂತ ತುಂಬ ಇದೆ ಗುರು. ನೋಡಿದ್ರೆ ಹೆಂಗಿದೆ ಅಂದ್ಬಿಟ್ಟು ರೋಡು. ಮುಂದೆ ತೋರಿಸಿ ನೋಡಿ ಹೆಂಗಿದೆ ಅಂತ. ಪತ್ರಾತುವಿಲ್ಲಿ ಅಂದರೆ ಫುಲ್ಲು ಕಟ್ಟಿಂಗ್ಸು ಹೆಂಗಿದೆ ಗೊತ್ತಾ. ರೋಡು ತುಂಬ ಚೆನ್ನಾಗಿದೆ ರೋಡ್ ಇದೆ. ತೋರಿಸ್ತೀನಿ ನನಗೆ ಹಿಂದೆಯಿಂದ. ಮತ್ತು ಮೇಲಿಂದ ವ್ಯೂ ಪಾಯಿಂಟ್ ನೋಡ್ಕೊಂಡ್ರಲ್ಲಿ ಈ ತುಂಬ ಫೇಮಸ್ ಈ ರೋಡ್ ಇದೆ. ಹೆಂಗಿದೆ ಗೊತ್ತಾ ಹೇಳೋದು. ಎಲ್ಲಿ ವ್ಯೂ ಅಂತೂ ಫ್ಯಾಂಟಾಸ್ಟಿಕ್ ಇದೆ. ಯಾಕಂದರೆ ಡೈರೆಕ್ಟ್ ಅಲ್ಲಿಂದ ಇಲ್ಲಿಗೆ ನಾವು ಸುಮಾರು ಜಾರ್ಖಂಡು ರಂಚಿಯಿಂದ ನಾವು ರಾಂಚಿಯಿಂದ ನಾವು ಇಲ್ಲಿ ನೋಡೋಕ್ಕೆ ಒಂದು 25 ಕಿಲೋಮೀಟ್ರ್ ಆಗುತ್ತೆ. 25 ಕಿಲೋಮೀಟ್ರ್ ನಾವು ರ್ಯಾಪಿಡೋ ಬುಕ್ ಮಾಡ್ಕೊಂಡು ನಾನು ಅಲ್ಲಿಂದ ನಿಯರ್ ಒಂದು 5 ಕಿಲೋಮೀಟ್ರ್ ರ್ಯಾಪಿಡೋ ಸಿಗುತ್ತೆ. ಅಲ್ಲಿ ರ್ಯಾಪಿಡೋ ಚೆಕ್ಬಿಟ್ಟು ಅಲ್ಲಿಂದ ನಾವು ಬರಬೇಕಾಗತ್ತೆ ಬಸ್ಸಲ್ಲಿ. ಬಸ್ಸವ್ರು ಬಂದ್ಬಿಟ್ಟು ನಮಗೆ ಜಸ್ಟ್ 70 ರುಪೀಸ್ ಚಾರ್ಜ್ ಮಾಡ್ತಾಯಿರೋದು. ಫ್ಯಾಂಟಾಸ್ಟಿಕ್ ಪ್ಲೇಸ್ ಮಾತ್ರ. ಪ್ಲೇಸ್ ಹೆಂಗಿದೆ ಗೊತ್ತಾ. ಸೊ ತುಂಬ ಜಾರ್ಖಂಡಲ್ಲಿ ನೋಡ್ಕೊಂಡೆಲ್ಲ ಇದೇ ಥರ ಬಸ್ಸು. ಸೊ ಗೌರ್ಮೆಂಟ್ ಬಸ್ಸು, ಪ್ರೈವೇಟ್ ಬಸ್ಸು. ಸೊ ತುಂಬ ಬಸ್ಸಲ್ಲಿ ಇದೇ ಥರ ಬಸ್ ಬರುತ್ತೆ. ನಾರ್ಮಲ್ ಬಸ್ ಸಿಗಲ್ಲ. ನಿಮ್ಗೆ ನಾರ್ಮಲ್ ಬಸ್ಗಂತ ನಿಮ್ಗೆ ಇದೇ ಥರ ಬಸ್ ಸಿಗಲ್ಲ. ಜಾರ್ಖಂಡ್ ಅಂತ ತುಂಬ ಇಷ್ಟ ಆಯಿತು. ಲಿವಿಂಗ್ ಕಾಸ್ಟ್ ಆಗಿರಲಿ ಇಲ್ಲಿ ಎಲ್ಲ ತುಂಬ ಚೆನ್ನಾಗಿದೆ ಗೊತ್ತು. ಜಾರ್ಖಂಡ್ ಸ್ಟೇಟು ಎಷ್ಟು ಚೆನ್ನಾಗಿದೆ, ಬ್ಯೂಟಿಫುಲ್ ಆಗಿದೆ. ತುಂಬ ಇಷ್ಟ ಆಯಿತು ನನಗೆ ಈ ಸ್ಟೇಟು ಜಾರ್ಖಂಡಲ್ಲಿ ಕವರ್ ಮಾಡೋಕ್ಕೆ ನಾವು ತುಂಬ ಪ್ಲೇಸಸ್ ಇದ್ದಾವೆ. ಬಟ್ ನಾವು ಇನ್ನೂ ಒಂದು ಪ್ಲೇಸ್ ಕವರ್ ಮಾಡೋಕ್ಕೆ 2 ಡೇಸ್, ನಾನು 3-4 ಡೇಸ್ ಬೇಕಾದ್ರೆ ತೊಗೊಂಡೆ ನಾನು ಜಾರ್ಖಂಡಲ್ಲಿ. ಯಾಕಂದರೆ ನನಗೆ ಜಾರ್ಖಂಡ್ ನನಗೆ ತುಂಬ ಇಷ್ಟ ಆಯಿತು. ನನಗೆ ತುಂಬ ಫ್ಯಾಂಟಾಸ್ಟಿಕ್ ಇದೆ ಜಾರ್ಖಂಡಲ್ಲಿ. ಸೊ ಎಕ್ಸ್ಟ್ರಾ ಪರವಾಗಿಲ್ಲ, ಎಲ್ಲ ಪ್ಲೇಸಸ್ ಕ್ಲೀನಾಗಿ ಕವರ್ ಮಾಡಿಬಿಟ್ಟು ನಾವು ನೆಕ್ಸ್ಟ್ ಕಲ್ಕತ್ತಾ, ವೆಸ್ಟ್ ಬೆಂಗಾಲ್. ನಮ್ಮ ಮೌಂಟೇನ್ ಸ್ಟಾರ್ಟ್ ಆಯ್ತು. ನಮ್ಮ ಮೌಂಟೇನ್ ಇಲ್ಲಿಂದ ಮೌಂಟೇನ್ ಇದೆ ಅಂತ ಅವಾಗ ನನಗೆ ಹೋದ್ನಲ್ಲ ಸ್ಟಾರ್ಟ್ ಆಗಿದೆ. ಬಸ್ ಹೆಂಗೆ ಹೋಗ್ತಾ ಬರೋದು ಈ ಕಾಂಟೆಸ್ಟ್ ಮೇಲೆ ಅಂತ
ಚೆನ್ನಾಗಿದೆ Weekend classic Raj, क्या wish ತುಂಬ ಚೆನ್ನಾಗಿದೆ ಫ್ಯಾಂಟಾಸ್ಟಿಕ್ ತುಂಬ ಜಾಸ್ತಿ ಹೇಳ್ತೇವೆ ನಾವು ಎಲ್ಲ ಕಮ್ಮಿ ಮಾಡ್ತಾ ಇರ್ಬೋದು ಕಮ್ಮಿ ಮಾಡ್ತಾ ಇರ್ಬೋದಾ ಇಲ್ಲಿಂದ ಬಸ್ ನೋಡಬೇಕು ಯೂಸ್ ವಾವ್ ನಿಜವಾದ ತುಂಬ ಅಲಗಾಡ್ತಾ ಇದೆ ದೊಡನ್ ಬಂತು ಇಲ್ಲಿಂದ ಮೂವ್ ಆಗ್ತಿ ಇಲ್ಲಿಂದ ನಿಂತ the land of Jharkhand. आप इधर ही है थोड़ा ऊपर है ವೆಲ್ಕಮ್ ಟು ಪತ್ರಾತು ವ್ಯಾಲಿ ದಿ ಲ್ಯಾಂಡ್ ಆಫ್ ಜಾರ್ಖಂಡ್ ಏನು ನೋಡ್ತೇವೆ ಬಂದ್ಬಿಟ್ಟು ಪತ್ರಾತು ವ್ಯಾಲಿ ಒಂದು ಬ್ಯೂಟಿಫುಲ್ ಲ್ಯಾಂಡ್ ಆಫ್ ಜಾರ್ಖಂಡ್ ಇದೆ ಏನು ನೋಡ್ತೇವೆ ಬಂದ್ಬಿಟ್ಟು ಇದೆಲ್ಲ ಫಾರೆಸ್ಟ್ ಏರಿಯಾ ದಿ ಲ್ಯಾಂಡ್ ಆಫ್ ಫಾರೆಸ್ಟ್ ಇನ್ ಇಂಡಿಯಾ ಈ ಇಂಡಿಯಾದಲ್ಲಿರುವಂಥ ತುಂಬ ದೊಡ್ಡ ಫಾರೆಸ್ಟ್ ಈ ಒಂದು ಜಾರ್ಖಂಡಲ್ಲಿದೆ ಜಾರ್ಖಂಡ್ ಏನು ನೋಡ್ತೇವೆ ಬಂದ್ಬಿಟ್ಟು ಈ ಒಂದು ವ್ಯೂ ಪಾಯಿಂಟ್ ನೋಡಿ ರೋಡ್ ನೋಡಿ ಹೆಂಗಿದೆ ಅಂದ್ಬಿಟ್ಟು ತುಂಬ ಕ್ರಾಸ್ ಇಲ್ಲಿಂದ ಈ ಒಂದು ವ್ಯೂ ಪಾಯಿಂಟ್ ಹೆಂಗಿದೆ ಅಂದರೆ ತುಂಬ ಬೆಸ್ಟ್ ಪ್ಲೇಸ್ ಇದೆ ಅಮೇಝಿಂಗ್ ಪ್ಲೇಸ್ ಆಗಿದೆ ತುಂಬ ಅಮೇಝಿಂಗ್ ಇಲ್ಲಿ ನೋಡಿ ಆಕ್ಚುಲಿ ಬಂದ್ಬಿಟ್ಟು ನಾನು ಇವಾಗ ಅಲ್ಲಿ ಇಲ್ಲಿ ಒಂದು ಲೇಕ್ ಇದೆ ಕೆಳಗಡೆ ಲೇಕಿಂದ ಬೋಟಿಂಗ್ ಇವಾಗ ಒಂದು ಬೋಟಿಂಗ್ ಹೋಗಿದ್ದ ಪ್ಲೇಸಿಂದ ಇಲ್ಲಿಗೆ ಬರೋಕ್ಕೆ ಒಂದು 4-5 ಕಿಲೋಮೀಟರ್ ಆಗುತ್ತೆ ಎಲ್ಲ ಫುಲ್ ಡೌನ್ ನೋಡಿ ಹೆಂಗಿದೆ ಅಂತ ರೋಡ್ ಈ ರೋಡ್ ತುಂಬ ಡೇಂಜರ್ ರೋಡು ತುಂಬ ಬ್ಯೂಟಿಫುಲ್ ಆಗಿದೆ ರೋಡ್ ಮಾತ್ರ ನೋಡಿ ಹೆಂಗಿದೆ ಅಂತ ಈ ಒಂದು ವ್ಯೂ ಪಾಯಿಂಟ್ ನಾನು ನಿಮ್ಗೆ ತೋರಿಸಿ ನೋಡಿ ಪಿಕ್ ನಾನು ನಿಮಗೆ ಪಿಕ್ಕಲ್ಲಿ ಹಾಕ್ತೀನಿ ನೋಡಿ ಬೇಕಾದ್ರೆ ಹೆಂಗಿದೆ ಅಂದ್ಬಿಟ್ಟು ವ್ಯೂ ನೋಡಿ ತುಂಬ ಫೆಂಟಾಸ್ಟಿಕ್ ಇದೆ ವ್ಯೂ ಮಾತ್ರ ಇಲ್ಲಿಂದ ನೋಡಿ ವೆಹಿಕಲ್ ಹೆಂಗೆ ಹೋಗ್ತದೆ ಹಿಂಗೆ ಹೋಗಿ ಆಕ್ಚುಲಿ ನಾನು ಹೇಳ್ದೆ ಜಾರ್ಖಂಡ್ ಅಂತ ಸೊ ಜಾರ್ಖಂಡ್ ಅಂದರೆ ಫೆಂಟಾಸ್ಟಿಕ್ ಇಂಡಿಯಾದಲ್ಲಿ ಒಂದು ಬೆಸ್ಟ್ ಪ್ಲೇಸ್ ಅಂತ ಹೇಳ್ಬೋದು ಜಾರ್ಖಂಡ್ ಯಾಕಂದರೆ ನಾನು ನೋಡಿದ ಒಂದು ಅದ್ಭುತ ಅಂದರೆ ಈ ಥರ ನೋಡಿ ಹೆಂಗಿದೆ ಅಂದ್ಬಿಟ್ಟು ಈ ಲ್ಯಾಂಡು ಎಲ್ಲ ಈ ಕಡೆಯಿಂದ ಫುಲ್ ಫಾರೆಸ್ಟು ನೋಡಿ ಗುಡ್ಡ ಬೆಡ್ಡ ಈ ಥರ ಕೊಡ್ಕೊಂಡಿದೆ ತುಂಬ ಫೆಂಟಾಸ್ಟಿಕ್ ಇದೆ ಮಾತ್ರ ವ್ಯೂ ಪಾಯಿಂಟು ಇಲ್ಲಿಂದ ವ್ಯೂ ಹೆಂಗಿದೆ ಅಂದರೆ ಸೊ ಫೆಂಟಾಸ್ಟಿಕ್ ವ್ಯೂ ಇವರು ಲೈಟ್ ಹೌಸ್ ನೋಡಿ ಮೇಲೆ ಎಲ್ಲೊಂದು ಲೈಟ್ ಹೌಸ್ ಇದೆ ಲೇಕ್ ಇದೆ ಇಲ್ಲಿ ಬಂದ್ಬಿಟ್ಟು ಈ ಲೇಕಿಂದ ದೊಡ್ಡ ಲೇಕ್ ತುಂಬ ಲೇಕ್ ಇದು ಮತ್ತು ಈ ಲೇಕ್ ಪಕ್ಕದಲ್ಲಿ ನೋಡ್ಕೊಂಬಿಟ್ರೆ ಇಲ್ಲೊಂದು ವಿಲೇಜ್ ಚಿಕ್ಕ ವಿಲೇಜ್ ಸ್ಮಾಲ್ ವಿಲೇಜ್ ಇಲ್ಲಿ ವಿಲೇಜು ಸೊ ಫಾರೆಸ್ಟು ನೋಡಿ ಹೆಂಗಿದೆ ಅಂದ್ಬಿಟ್ಟು ಸಿಂಗಲ್ ಅಲ್ಲೊಂದು ಮನೆ ತುಂಬ ಫೆಂಟಾಸ್ಟಿಕ್ ಇದೆ ಮತ್ತು ಇನ್ನೊಂದು ಹೆಂಗೆ ಗೊತ್ತಾ ನನಗೆ ಜಾರ್ಖಂಡ್ ನಾನು ಇಷ್ಟು ಟ್ರಿಪ್ ಹೋಗಿದ್ದಿಲ್ಲ ಈ ಟ್ರಿಪ್ಪುಗಳಲ್ಲಿ ಎಲ್ಲ ಸಹ ನನಗೆ ಜಾರ್ಖಂಡ್ ತುಂಬ ಫೆಂಟಾಸ್ಟಿಕ್ ಇರೋದಂದರೆ ಅಲ್ಲ ಮೇಡಮ್ ತೋಳ ಸಾಮನೆ ನನಗೆ ನನಗೆ ಇಷ್ಟೊಂದು ಟ್ರಿಪ್ಪುಗಳಲ್ಲಿ ಸೊ ಎಲ್ಲ ಸ್ಟೇಟಲ್ಲಿ ನನಗೆ ಜಾರ್ಖಂಡ್ ನನಗೆ ತುಂಬ ಇಷ್ಟ ಆಯ್ತು ಯಾಕಂದರೆ ನನಗೆ ಜಾರ್ಖಂಡ್ ನಾನು ಈ ಥರ ಇರ್ತಾನೆ ಅಂದ್ಕೊಂಡಿರಲಿಲ್ಲ ತುಂಬ ಫೇವ್ರೇಟ್ ನನಗೆ ನಾನು ಇನ್ನೂ 2 ಡೇಸ್ ನಾನು ಜಾರ್ಖಂಡಲ್ಲೇ ಇರ್ತೀನಿ ಯಾಕಂದರೆ ಜಾರ್ಖಂಡ್ ಬಿಟ್ಟು ಹೋಗೋಕ್ಕೆ ಇಷ್ಟ ಇಲ್ಲ ನಾನು ಇಷ್ಟೊಂದು ಸ್ಟೇಟ್ ನೋಡಿದ್ದೀನಲ್ಲ ಬಟ್ ನನಗೆ ಈ ಥರ ಯಾವುದು ಇಷ್ಟ ಆಗಿಲ್ಲ ಜಾರ್ಖಂಡ್ ಅಂತ ನಾನು ಇನ್ನೂ 2 ಡೇಸ್ ಟೋಟಲ್ 4 ಡೇಸ್ ಈ ಜಾರ್ಖಂಡಲ್ಲಿ ಇಲ್ಲೇ ಸ್ಟೇ ಆಗ್ತೀನಿ ಇಲ್ಲೇ ಇರ್ತೀನಿ ಇನ್ನೂ ಆದಷ್ಟು ಪ್ಲೇಸ್ ಇಲ್ಲ ಮತ್ತು ನಾನು ನಿಮಗೆ ಎಮ್ ಎಸ್ ಧೋನಿ ಅವ್ರ ಮನೆ ಕವರ್ ಮಾಡ್ತೇನೆ ಅಂದ್ಬಿಟ್ಟು ಎಮ್ ಎಸ್ ಧೋನಿ ಅವ್ರ ಮನೆ ಇಲ್ಲೇ ಇರೋದು ಸೊ ಬಟ್ ಎಷ್ಟೊಂದು ಎಮ್ ಎಸ್ ಧೋನಿ ಅವ್ರು ಇಲ್ಲಿಂದ ಹೋಗಿದ್ದಾರಂತೆ ಸೊ ಇಲ್ಲೇ ಇದ್ರು ಅವರು ಮೋಸ್ಟ್ಲಿ ನಾನು ನಿಮ್ಗೆ ಅವ್ರ ಮನೆಯೂ ಕವರ್ ಮಾಡ್ತೀನಿ ಎಮ್ ಎಸ್ ಧೋನಿ ಸುಮಾರು 9 ಎಕರೆ ಇದೆ ಅವ್ರ ಮನೆ ನಾನು ನಿಮ್ಗೆ ತೋರಿಸಿ ಕವರ್ ಮಾಡ್ತೀನಲ್ಲ ಸೊ ನೋಡಿ ಮೋಸ್ಟ್ಲಿ ನಾಳೆ ಅವ್ರ ಮನೆ ಕವರ್ ಮಾಡೋಣ ನೋಡ್ತಾ ಇರಿ ಪ್ಲೇಸ್ ನೋಡಿದ್ರೆ ಹೆಂಗಿದೆ ಬಟ್ ನಾನು ಹೋಗಿದ್ದಲ್ಲ ಬಸ್ ನೋಡಿದ್ರೆ ಹೆಂಗಿದೆ ಅಂದ್ಬಿಟ್ಟು ಬಸ್ ಹಿಂಗೆ ಅಲ್ಲಾಡ್ಕೊಂಡು ಹೋಗುತ್ತೆ ಫ್ಯಾಂಟಾಸ್ಟಿಕ್ ಗುರು ವ್ಯೂ ಮತ್ತು ಅಲ್ಟಿಮೇಟ್ ವ್ಯೂ ಬೋಟಿಂಗ್ ನೋಡಿದ್ರೆ ಸ್ಪೀಡ್ ಬೋಟಿಂಗು ವೈ ಅಂತ ತುಂಬ ಖುಷಿ ತುಂಬ ಹ್ಯಾಪಿನೆಸ್ ಆಗಿದೆ ಯಾಕಂದರೆ ನನಗೆ ಈ ಥರ ವ್ಯೂ ಫಸ್ಟ್ ಟೈಮ್ ನೋಡ್ತಾರೆ ನನ್ನ ಲೈಫಲ್ಲಿ ಈ ಥರ ಜಾರ್ಖಂಡ್ ಇದು ನಾನು ನಾರ್ತ್ ಕಡೆ ಬಂದಿದ್ದೆ ಫಸ್ಟ್ ಒಡಿಸ್ಸಾನೇ ನಾನು ಯಾಕಂದರೆ ಕರ್ನಾಟಕ ಬಿಟ್ಟು ನಾನು ಏನೋ ಒಂದು ಆಂಧ್ರ ಬಾರ್ಡ್ರು ತಮಿಳ್ನಾಡು ಬಾರ್ಡ್ರ್ ಇದೊಂದು ಬಾರ್ಡ್ರ್ ಬಿಟ್ಟು ನಾನು ಎಲ್ಲೂ ಯಾವುದೇ ಥರ ಒಂದು ಸ್ಟೇಟ್ಗೆ ಹೋಗಿಲ್ಲ ಓನ್ಲಿ ಕರ್ನಾಟಕನೇ ಇದೆ ಇದೇ ಫಸ್ಟ್ ಟೈಮ್ ನಾನು ನಾರ್ತ್ ಸೈಡ್ ಬರೋದು ಬಟ್ ನಾರ್ತ್ ಮಾತ್ರ ಫೆಂಟಾಸ್ಟಿಕ್ ಆಗಿದೆ ಅವರು ಅಲ್ಟಿಮೇಟು ಮಳೆ ಬರೋ ಥರ ಇದೆ ಓಕೆ ನಾವು ಹೋಗೋಣ ಇಲ್ಲಿಂದ ನಾನು ನಿಮ್ಗೆ ಹೋಗ್ತೀನಿ ಇಲ್ಲಿಂದ ಹೋಗ್ಬಿಟ್ಟು ಇವಾಗ ನಾವು ನೆಕ್ಸ್ಟ್ ನಿಮಗೆ ಎಮ್ ಎಸ್ ಧೋನಿ ಅವ್ರ ಮನೆ ನಾಳೆ ಹೋಗ್ತೀನಿ ಇವಾಗ ಟೈಮ್ ಇದ್ದರೆ ಇವಾಗ ಇನ್ನೊಂದು ಪ್ಲೇಸ್ ಕವರ್ ಮಾಡೋಕ್ಕೆ ನೋಡ್ತೀನಿ ಇಲ್ಲಾಂದರೆ ನಾವು ಇವತ್ತು ಇಷ್ಟೇ ಸಾಕು ಒಂದಿನಕ್ಕೆ ಒಂದು ಪ್ಲೇಸ್ ತೊಳ್ಕೊಂಡು ಆರಾಮಾಗಿ ರೆಸ್ಟ್ ಮಾಡಿಕೊಂಡು ಕೂಲಾಗಿ ಹೋಗೋದು ಇನ್ಮೇಲೆ ಯಾಕಂದರೆ ಇಷ್ಟು ದಿನ ನಾನು ತುಂಬ ಟೆನ್ಷನ್ ತಗೊಂಡು ಸೊ ನನ್ನ ಕೈಯಲ್ಲಿ ಹ್ಯಾಂಡಲ್ ಮಾಡೋಕ್ಕೆ ಆಗ್ತಾಯಿಲ್ಲ ಅದಕ್ಕೆ ನಾವು ಇವತ್ತು ಇನ್ನೂ ಒಂದು 2 ಡೇಸ್ ಜಾರ್ಖಂಡಲ್ಲಿ ಇದ್ದರೂ ಪರವಾಗಿಲ್ಲ ಸೊ ನಾವು ಇಲ್ಲಿ ಸ್ಟೇ ಆಗಿಬಿಟ್ಟು ಆರಾಮಾಗಿ ಎಲ್ಲ ಪ್ಲೇಸಸ್ ಕವರ್ ಮಾಡ್ಕೊಂಡು ಹೋಗೋಣ ಸೊ ಬಂದಿವಾಗ ನಾವು ನೆಕ್ಸ್ಟ್ ಪ್ಲೇಸ್ಗೆ ಹೋಗೋಣ ಥ್ಯಾಂಕ್ ಯು